ಹಾಯ್ ಗೆಳೆಯರು, ಇದು ಕೆಲವು ದಿನಗಳ ಹಿಂದೆ ನನ್ನ ಅತ್ತಿಗೆ ಜೊತೆ ನಡೆದ ನಿಜವಾದ ಕತೆ. ನನ್ನ ಅತ್ತಿಗೆ ಬಗ್ಗೆ ಹೇಳಬೇಕು ಅಂದರೆ ಅವಳೊಬ್ಬರು ವಿಧವೆ. ನಮ್ಮ ಅಣ್ಣ ತೀರಿ ಹೋಗಿ ಸುಮಾರು 6 ವರ್ಷಗಳು ಕೂಡ ಕಳೆದು ಹೋಯಿತು. ಅತ್ತಿಗೆ ಮಕ್ಕಳನ್ನು ಹಾಸ್ಟೆಲ್ನಲ್ಲಿ ಇರಿಸಿ ತಾನು ಟೈಲರಿಂಗ್ ಟ್ರೈನಿಂಗ್ ಮಾಡಿಕೊಂಡು ಈಗ ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾಳೆ. ಇನ್ನು ನನ್ನ ಕತೆಗೆ ಬರೋದಾದರೆ, ನನ್ನ ಹೆಸರು ಆಕಾಶ್. ನನಗೀಗ 27 ವರ್ಷ. ನಾನು ಡಿಗ್ರಿ ಮುಗಿಸಿ ಸುಮಾರು 1-2 ವರ್ಷಗಳಿಂದ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದೇನೆ. ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಇರೋದು ನಾನು, ನನ್ನ ಅಪ್ಪ, ಅಮ್ಮ ಅಷ್ಟೇ. 3 ಜನ. ಅತ್ತಿಗೆ ತನ್ನ ಕೆಲಸ ಹತ್ತಿರ ಇರುವ ಒಂದು PGಯಲ್ಲಿ ಇರುತ್ತಾರೆ. ಮನೆಯಲ್ಲಿ ಗಂಡನೇ ಇಲ್ಲ ಅಂದ ಮೇಲೆ ಅತ್ತೆ ಮಾವನ ಸೇವೆ ಮಾಡಿಕೊಂಡಿರುವುದಕ್ಕೆ ಯಾವ ಹೆಣ್ಣು ತಾನೇ ಒಪ್ಪಿಕೊಳ್ಳುತ್ತಾಳೆ ಹೇಳಿ? ಹಾಗಾಗಿ ಅವರು ಸಪರೇಟ್ ಆಗಿದ್ದಾರೆ. ಅತ್ತಿಗೆ ಬಗ್ಗೆ ಹೇಳಬೇಕು ಅಂದರೆ ಅವಳ ಹೆಸರು ಸ್ವಾತಿ. ವಯಸ್ಸು ಈಗಾಗಲೇ 34 ವರ್ಷ ತುಂಬಿ ಹೋಗಿದೆ. ಆದರೂ ಇನ್ನೂ ಚಿಕ್ಕ ಹುಡುಗಿ ಹಾಗೆ ಕಾಣೋದು. ಅಂದರೆ ಸ್ವಲ್ಪ ಅವಳು ಹುಟ್ಟಿದಾಗಿನಿಂದಲೂ ಚಿಕ್ಕದಾಗಿರುವುದರಿಂದ ಅವಳನ್ನು ಹಾಗೆ ನೋಡ್ತಾ ಇದ್ದರೆ ಯಾರಾದರೂ ಅಷ್ಟೇ ಅವಳನ್ನು ಇಟ್ಟುಕೊಳ್ಳಕ್ಕೆ ಹಿಂದು ಮುಂದು ನೋಡಲ್ಲ. ಸೂಪರ್ ಆಗಿದ್ದಾಳೆ ನನ್ನ ಅತ್ತಿಗೆ. ಯಾರಿಗಾದರೂ ನೋಡಿದ ತಕ್ಷಣ ಮುದ್ದು ಮಾಡಬೇಕು ಅನ್ನಿಸುತ್ತಾ ಇರುತ್ತದೆ. ಒಂದು ದಿನ ನಾನು ನನ್ನ ಫ್ರೆಂಡ್ ಬರ್ತ್ಡೇಗೆ ಹೋಗಿ ರಾತ್ರಿ ಮನೆಗೆ ಬಂದಾಗ ನನಗೆ ಶಾಕ್ ಆಯಿತು. ಅಮ್ಮ ಆರಾಮಾಗಿ ಮಲಗಿ ಬಿಟ್ಟಿದ್ದರು. ಅತ್ತಿಗೆ ಬಾಗಿಲು ತೆಗಿತಾಳೆ. ಅತ್ತಿಗೆಯನ್ನು ನೋಡಿ ಖುಷಿಯಾಗಿ, ಇದ್ದೀಯಾ ಅತ್ತಿಗೆ, ಏನು ಸಮಾಚಾರ ಅಂತ ಕೇಳಿದೆ. ನಾನು ಅತ್ತಿಗೆ ಸ್ವಲ್ಪ ಕ್ಲೋಸ್ ಆಗಿ ಅವರ ಜೊತೆ ಇದ್ದಿದ್ದು ಕಡಿಮೆ. ಆದರೂ ಇದುವರೆಗೂ ಅಂತ ಕೆಟ್ಟ ಭಾವನೆ ಏನೂ ಇರಲಿಲ್ಲ. ನನ್ನ ಅತ್ತಿಗೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಅತ್ತಿಗೆ ಕೂಡ ನನ್ನನ್ನು ಹಾಗೆಯೇ ತುಂಬ ಖುಷಿಯಲ್ಲೇ ಮಾತಾಡಿಸಿದರು. ಬರ್ತ್ಡೇಗೆ ಹೋಗಿ ಬಂದಿದ್ದರಿಂದ ನನಗೆ ತುಂಬ ತಲೆನೋಯುತ್ತಿತ್ತು. ಯಾಕೆಂದರೆ ಆ ಮೈಕ್, DJ, ಹಬ್ಬ ಕುಣಿಯುವುದು ಅದೆಲ್ಲ ಶಬ್ದಕ್ಕೆ ನನಗೆ ಸ್ವಲ್ಪ ಎಲ್ಲ ಕಡೆ ನೋವು ಬಂದಿತ್ತು. ಮಲಗಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಆಗಿತ್ತು. ಅದಕ್ಕೆ ತಲೆನೋವು ತುಂಬ ಅಂತ ಹೇಳಿದೆ. ನನ್ನ ಅತ್ತಿಗೆ ಆದವರು, ಸರಿ ನಾನು ಜಂಡು ಬಾಂಬ್ ಹಚ್ಚುತ್ತೇನೆ ಬಾ ಅಂದರು. ನಾನು, ಅಯ್ಯೋ ಪರವಾಗಿಲ್ಲ ಬಿಡಿ ಅತ್ತಿಗೆ, ಪಾಪ ಇವತ್ತು ಬಂದಿದ್ದೀರಾ, ನನ್ನ ಸೇವೆ ಮಾಡೋಕ್ಕಾಗುತ್ತಾ ಅಂದೆ. ಆದರೂ ಕೂಡ ಅತ್ತಿಗೆ ಏನಿರಲಿ ಸುಮ್ಮನೆ ಬಾರೋ ಹಚ್ತೀನಿ ಅಂತ ಹೇಳಿ ತರೋಕೆ ಹೋದರು. ನಾನು ನನ್ನ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆರಾಮಾಗಿ ಕೂತಿದ್ದೆ. ಅಲ್ಲಿಗೆ ಅತ್ತಿಗೆ ಒಳಗೆ ಬಂದರು. ಅವರನ್ನು ನೋಡ್ತಿದ್ದ ಹಾಗೆ ನನ್ನ ಮನಸ್ಸಲ್ಲಿ ಏನೋ ಒಂದು ರೀತಿ ಬದಲಾವಣೆಗಳಾಗ್ತಿತ್ತು. ಆದರೆ ಅದನ್ನು ನಾನು ಇನ್ನೂ ಐಡೆಂಟಿಫೈ ಮಾಡಿರಲಿಲ್ಲ. ಅತ್ತಿಗೆ ನನ್ನ ಮುಂದೆ ನಿಂತು ಬಗ್ಗಿ ನನ್ನ ತಲೆಗೆ ಜಂಡು ಬಾಂಬ್ ಹಚ್ಚುತ್ತಿದ್ದರು. ಆಗ ಶುರುವಾಯಿತು ನನ್ನಲ್ಲಿರೋ ಆಸೆ ಏನು ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿತು. ಏನೋ ಸ್ವಲ್ಪ ಟಚ್ ಆಗೋ ಥರ ಫೀಲ್ ಆಗ್ತಾ ಇತ್ತು. ಆಗ ನಾನು ಸುಮ್ಮನೆ ಏನೋ ಮಿಸ್ ಆಗಿತ್ತಿದೆ ಅನ್ನೋ ಥರ ಇರಲಿ ಬಿಡು ಅಂತ ಜಾಸ್ತಿ ತಲೆಗೆ ಹಾಕಿಕೊಳ್ಳಲಿಲ್ಲ. ನಾನು ಟೀ-ಶರ್ಟ್, ಒಂದು ಬುಟಾನ್ ಪ್ಯಾಂಟಲ್ಲಿ ಇದ್ದೆ. ಸ್ವಲ್ಪ ಏನೋ ಮುಚ್ಚಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ರಿಯಾಕ್ಷನ್ ನನ್ನ ಮೇಲೆ ಆಗ್ತಿತ್ತು. ಆದರೆ ಅತ್ತಿಗೆ ಅದನ್ನು ನೋಡಿಬಿಟ್ಟಿದ್ದಾಳೆ. ಅತ್ತಿಗೆ ನೋಡಿರೋದು ನನಗೆ ನೋಡಿಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆಗ ಅತ್ತಿಗೆ ಹೇಳ್ತಾರೆ, ನನ್ನ ಅತ್ತಿಗೆ ಎಷ್ಟು ಬೋಲ್ಡ್ ಆಗಿದ್ದಾರೆ ಅಂತ ನಿಜ ಗೊತ್ತಿರಲಿಲ್ಲ. ಒಂದು ಹೇಳ್ತೀನಿ ಕಣೋ, ತಪ್ಪಾಗಿ ತಿಳ್ಕೊಬೇಡ, ಈ ವಯಸ್ಸಲ್ಲಿ ಇದು ಮಾಮೂಲಿನೇ, ಆದರೂ ನೀನು ಕಂಟ್ರೋಲ್ ಮಾಡ್ಕೋಬೇಕು ಅಂದ್ಲು. ನಾನು ಪಕ್ಕದಲ್ಲಿದ್ದ ತಲೆದಿಂಬನ್ನು ತೆಗೆದುಕೊಂಡು ಅದನ್ನು ಮುಚ್ಚಿಕೊಳ್ಳೋಕ್ಕೆ ಪ್ರಯತ್ನ ಪಟ್ಟೆ. ಮತ್ತೆ ಅತ್ತಿಗೆ ಹೋಗಿ ಅಮ್ಮನ ಹತ್ತಿರ ಅವರ ಪಾಡಿಗೆ ಮಲ್ಕೊಂಡ್ರು. ಸಮಯ ನೋಡ್ತೀನಿ, ಆಲ್ರೆಡಿ 11:30 ಆಗಿತ್ತು. ಪಾಪ ನನಗೋಸ್ಕರ ಇಷ್ಟುವರೆಗೂ ಎಚ್ಚರ ಆದರು. ನಾನು ನನ್ನ ಬೆಡ್ರೂಮ್ನಲ್ಲಿ ಹೋಗಿ ಮಲ್ಕೊಂಡೆ. ಮಾರನೇ ದಿನ ಬೆಳಗ್ಗೆ ಎದ್ದಾಗ ಮನೆಯಲ್ಲಿ ನಾನು ಅತ್ತಿಗೆ ಬಿಟ್ಟರೆ ಯಾರೂ ಇರಲಿಲ್ಲ. ಕೇಳಿದ್ದಕ್ಕೆ ಅತ್ತಿಗೆ ಹೇಳ್ತಾರೆ, ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ ಅಂತ. ಮತ್ತು ಅಪ್ಪ ಅಮ್ಮ ಬರೋಕ್ಕೆ ಸುಮಾರು 2-3 ದಿನ ಆಗಿಬಿಡುತ್ತಂತೆ ಅಂದರು. ಅದಕ್ಕೆ ನಮ್ಮಮ್ಮ ಪ್ಲ್ಯಾನ್ ಮಾಡಿ ಅತ್ತಿಗೆನ ಇಲ್ಲಿ ಬರೋಕ್ಕೆ ಹೇಳಿರೋದು ಅಂತ ಗೊತ್ತಾಯಿತು. ಯಾಕೆಂದರೆ ನನ್ನ ಊಟ ತಿಂಡಿಗೆ ತೊಂದರೆ ಆಗಬಾರದು ಅನ್ನೋ ಒಂದು ವಿಚಾರ. ಆಗ ನನಗೂ ಖುಷಿ ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಬಹುಶಃ ರಾತ್ರಿ ನಡೆದ ಘಟನೆ ನನ್ನ ಜೀವನದಲ್ಲಿ ನಡೆಯಲಿಲ್ಲ ಅಂದಿದ್ದರೆ ಈ 2 ದಿನ ಸ್ಪೆಷಲ್ ಆಗಿರ್ತಿರಲಿಲ್ಲ ಅನಿಸುತ್ತೆ. ಮನಸ್ಸಲ್ಲೇ ಆನಂದಿಸಿದೆ. ಇನ್ನೂ ದಿನ ರಾತ್ರಿ ಯಾಕೋ ನನಗೆ ಬೇರೆ ರೀತಿಯೆಲ್ಲ ಯೋಚಿಸೋಕೆ ಪ್ರೇರಣೆ ನೀಡ್ತಾ ಇದೆ. ಹಾಗಾಗಿ ಹೇಗಾದರೂ ಮಾಡಿ ಇವತ್ತು ಅತ್ತಿಗೆಯನ್ನು ಪಟಾಯಿಸಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟೆ. ಅತ್ತಿಗೆ ತಿಂಡಿ ರೆಡಿ ಮಾಡಿ ತಂದು ತಿನ್ನೋಕೆ ಅಂತ ಕೊಟ್ಲು.
ನೀವು ಕೂಡ ಬನ್ನಿ ಅತ್ತಿಗೆ, ತಿನ್ನೋಣ ಒಟ್ಟಿಗೆ ಅಂದೆ. ಇಬ್ಬರು ಕೂಡ ಒಟ್ಟಿಗೆ ಆರಾಮಾಗಿ ಕೂತು ತಿಂಡಿ ತಿಂದ್ವಿ. ತಿಂದಾದ ಮೇಲೆ ಹಾಗೆ ಕೂತು ಕಷ್ಟ ಸುಖ ಮಾತಾಡ್ತಾ ಇದ್ದೆ. ಆಗ ಅತ್ತಿಗೆನೇ ಮಾತನ್ನು ಮುಂದುವರಿಸಿದಳು. ಲೋ ಮೈದ್ನ, ನಿನಗೆ ಗರ್ಲ್ ಫ್ರೆಂಡ್ ಏನಾದರೂ ಇದ್ದಾಳೇನೋ ಅಂತ ಕೇಳಿದರು. ನಾನು ನಿಜವಾಗಿಯೂ ನನಗೆ ಯಾವ ಗರ್ಲ್ ಫ್ರೆಂಡೂ ಇಲ್ಲ ಅತ್ತಿಗೆ ಅಂತ ಹೇಳಿದೆ. ಅತ್ತಿಗೆ, ಹೇ ಕಳ್ಳ, ನಿಜ ಹೇಳು, ನಿನಗೇನೂ ಕಮ್ಮಿಯಾಗಿದೆ, ಗರ್ಲ್ ಫ್ರೆಂಡ್ ಇಲ್ಲದೇ ಇರೋಕ್ಕೆ ಅಂತ ರೇಗಿದ್ಲು. ನನಗೆ ಗೊತ್ತು, ನನ್ನ ಹತ್ತಿರ ಏನೂ ಮುಚ್ಚು ಮರೆ ಮಾಡ್ತಿದ್ದೀನಿಯಾ. ನಾನು ಹಾಗೇನಿಲ್ಲ ಅತ್ತಿಗೆ, ನಾನು ಯಾಕೆ ಮುಚ್ಚುಮರೆ ಮಾಡಲಿ ಅಂತ ಸುಮ್ಮನೆ ಆದೆ. ಅತ್ತಿಗೆ ನಕ್ಕು ಸುಮ್ಮನಾದರು. ನಾನು ಅತ್ತಿಗೆ ನೀವು ಇಷ್ಟೆಲ್ಲ ಕೇಳ್ತಿದ್ದೀರಿ, ಹಾಗೆ ನಾನು ಒಂದು ಕೇಳ್ತೀನಿ, ನೀವು ಸೀರಿಯಸ್ ಅಂತೂ ಆಗಲೇಬಾರ್ದು ಅಂದೆ. ಅತ್ತಿಗೆ, ಏನು ಅದು ಕೇಳು, ನನಗೆ ಅದೆಲ್ಲ ಗೊತ್ತೇ ಇಲ್ಲ, ಏನು ಕೇಳಿದರೂ ಪರವಾಗಿಲ್ಲ ಅಂದರು. ನಾನು ಅತ್ತಿಗೆ, ಅಣ್ಣ ಹೋಗಿ ಸುಮಾರು 6 ವರ್ಷ ಆಯಿತು, ನೀವು ಅಣ್ಣನ ಬಿಟ್ಟು ಬೇರೆಯವರ ಹತ್ತಿರ ಏನಾದರೂ ಸಂಬಂಧ ಇಟ್ಕೊಂಡಿದ್ದೀರಾ ಅಂತ ಕೇಳಿದೆ. ಅತ್ತಿಗೆ ಸ್ವಲ್ಪ ಯೋಚಿಸಿ, ಅಯ್ಯೋ ಇಲ್ಲಪ್ಪ ಅಂತ ಹೇಳಿದ್ಲು. ಮತ್ತೆ ನನ್ನನ್ನು ಕೇಳಿದ್ಲು, ನೀನು ಮದುವೆಯಾಗಿಲ್ಲ, ಹೌದು, ಆದರೆ ನೀನು ಯಾರ ಹತ್ತಿರ ಆದರೂ ಮಾಡಿದ್ದೀಯಾ. ನಾನು ಕೂಡ ಇಲ್ಲ ಅಂದೆ ಅಂತಾನೆ ಹೇಳಿದೆ. ಅತ್ತಿಗೆ, ಸರಿ, ಒಂದು ವೇಳೆ ಆಸೆ ಅಂತೂ ಇದ್ದೇ ಇರುತ್ತೆ ಅಲ್ವಾ, ಯಾರ ಹತ್ರ ಆದರೂ ಮಾಡಬೇಕು ಅಂತ, ಆ ಥರ ಏನಾದರೂ ಇದೆಯಾ. ಆಗ ನಾನು ಮೆಲ್ಲಗೆ ಯೋಚನೆ ಮಾಡ್ತಾ, ಹ್ಞೂ ಅತ್ತಿಗೆ ಇದೆ ಅಂದೆ. ಅತ್ತಿಗೆ, ಹೌದೇನೋ, ಯಾರದು ಅಂತ ಕುತೂಹಲದಿಂದ ಕೇಳಿದ್ಲು. ನಾನು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದು, ಅದು ನಿನ್ನ ಜೊತೆ ಅತ್ತಿಗೆ ಅಂದೆ. ಅತ್ತಿಗೆ ಫುಲ್ ಶಾಕ್. ಒಂದು ಕ್ಷಣ ಕಣ್ಣು ಮಿಟುಕಿಸುವುದನ್ನೇ ಮರೆತು ಹೋಗಿದ್ರು. ಅತ್ತಿಗೆ ಸ್ವಲ್ಪ ಹೊತ್ತು ಸವರಿಸಿಕೊಂಡು ಸೈಲೆಂಟ್ ಆಗಿದ್ಲು. ಮತ್ತೆ ಅತ್ತಿಗೆ ನನ್ನಲ್ಲಿ ನಿನಗೆ ಏನು ಇಷ್ಟ ಆಯಿತು ಅಂತ ಕೇಳಿದರು. ಅತ್ತಿಗೆ, ನಾನು ಆಂಟಿ ಕಣೋ, 34 ವರ್ಷದವಳು. ನಾನು ಅತ್ತಿಗೆ ನಿಮ್ಮ ಕಂಡರೆ ಏನೋ ಹೇಳೋಕ್ಕೆ ಶುರು ಮಾಡಿದ. ಅತ್ತಿಗೆ, ಹಾಗಿದ್ರೆ ಅದನ್ನೆಲ್ಲ ನೋಡಿದೆಯಾ ಯಾವಾಗಲಾದರೂ ಅಂತ ಕೇಳಿದಾಗ ನಾನು ಹ್ಞೂ ಆಗಾಗ ನೋಡಿದ್ದೀನಿ. ನೀವು ಪಾತ್ರೆ ತೊಳಿಬೇಕಾದ್ರೆ, ಬಟ್ಟೆ ಒಗಿಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ. ಅತ್ತಿಗೆ, ಡೈರೆಕ್ಟಾಗಿ ನೋಡಿಲ್ವಾ. ನಾನು ಇಲ್ಲ ಅತ್ತಿಗೆ, ಹಾಗಾದರೆ ಹೋಗಿ ಬಾಗಿಲು ಹಾಕಿವಾ. ಅತ್ತಿಗೆ ಈ ಮಾತು ಕೇಳಿ ನನಗೆ ಫುಲ್ ಅಂದರೆ ಫುಲ್ ಆಶ್ಚರ್ಯ. ಹಾಗೆ ಬೇಗ ಹೋಗಿ ಬಾಗಿಲನ್ನು ಹಾಕಿಬಿಟ್ಟು ಬಂದೆ. ಅತ್ತಿಗೆ ನನ್ನ ಬೆಡ್ರೂಮ್ಗೆ ಕರೆದುಕೊಂಡು ಹೋದಳು. ನನ್ನ ಬೆಡ್ ಮೇಲೆ ಕೂರಿಸಿ ನನ್ನ ಮುಂದೆ ಎಲ್ಲವನ್ನು ದರ್ಶನ ಭಾಗ್ಯವನ್ನು ಕೊಟ್ಟಳು. ನಾನಂತೂ ಹಾಗೆ ಕಳೆದು ಹೋದೆ. ಹಾಗೆ ನೋಡ್ತಾ ಕೂತ್ಬಿಟ್ಟಿದ್ದೆ. ನಾನು, ಅತ್ತಿಗೆ ನೀವೇ ವ್ಯಾಕ್ಸಿನ್ ಮಿಕ್ಸಿಂಗ್ ಏನೂ ಮಾಡಿಸ್ಕೊಳ್ಳಲ್ವಾ ಅತ್ತಿಗೆ ಅಂತ ಕೇಳಿದೆ. ಅತ್ತಿಗೆ, ಅಯ್ಯೋ ಯಾರಿಗೋಸ್ಕರ ಮಾಡ್ಕೊಳ್ಳಿ ಅಂದ್ಲು. ನಾನು, ಅತ್ತಿಗೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊತೀರಾ, ಈಗ ನಾನಿದ್ದೀನಲ್ವಾ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ, ಇನ್ಮೇಲೆ ನನಗೋಸ್ಕರ ಆದರೂ ನೀವು ಮಾಡಿಸಿಕೊಳ್ಳಲೇಬೇಕು ಅತ್ತಿಗೆ ಅಂತ ಹೇಳಿದೆ. ನಾನೇ ಬಂದು ಟ್ರಿಮ್ಮರ್ ತಂದು ಅತ್ತಿಗೆ ಟ್ರಿಮ್ ಕೂಡ ಮಾಡಿಕೊಟ್ಟೆ. ಆಗ ನನಗೆ ಅರ್ಥ ಆಯಿತು ಅತ್ತಿಗೆ ಎಷ್ಟು ಆಸೆ ಇತ್ತು ಅಂತ. ನಾನು ಸ್ವಲ್ಪ ಸಮಯವನ್ನು ವ್ಯರ್ಥ ಮಾಡಿದೆ. ಮತ್ತೆ ಕೆಳಗೆ ಬಂದು ತುಂಬ ದಿನ ಆಗಿದೆ, ಇವತ್ತಿಂದ ನಾನು ನಿನ್ನ ಹೆಂಡತಿ ಅಂತಾನೆ ಅಂದ್ಲು ಅಂತ ನಾನು ಹೇಳಿದೆ. ಸೌಂಡ್ ಬರಬಾರ್ದು ಅಂತ, ಅಕ್ಕಪಕ್ಕದವರು ಕೇಳಿಸಿಕೊಂಡು ಬಿಡ್ತಾರೆ ಅಂತ. ಯಾಕೆಂದರೆ ಅಕ್ಕಪಕ್ಕದಲ್ಲಿ ನಮ್ಮ ಮನೆಗೂ ಇನ್ನೊಬ್ಬರ ಮನೆಗೂ ಒಂದೇ ಗೋಡೆ, ಏನೇ ಶಬ್ದ ಆದರೂ ಕೇಳಿಸಿಬಿಡುತ್ತೆ. ಅದೇ ಭಯ. ಅತ್ತಿಗೆ ಕಣ್ಣಲ್ಲಿ ನೀರು ಸುರಿತಿತ್ತು. ಸ್ವಲ್ಪ ಬಿಡಿಸಿಕೊಂಡು, ಮೆಲ್ಲಗೆ ಕಣೋ ಪ್ಲೀಸ್ ಅಂತ ನನ್ನನ್ನು ಕೇಳಿಕೊಂಡರು. ಆದರೆ ಏನು ಮಾಡೋದು, ಮೊದಲನೇ ಸಲ ಎಕ್ಸೈಟ್ ಜಾಸ್ತಿ ಗೊತ್ತಾಗಲಿಲ್ಲ. ಸರಿ ಅಂತ ನಾನು ನಿಧಾನಕ್ಕೆ ಶುರು ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಕೆಲಸ ಮುಗಿಯುವುದಕ್ಕೆ ಸುಮಾರು 2 ಗಂಟೆ ಆಯಿತು. ಊಟನೂ ಇಲ್ಲ, ಗೀಟನೂ ಇಲ್ಲ. ಅತ್ತಿಗೆ ಹಾಗೆ ಎದ್ದು ಹೋಗಿ ಅಡುಗೆಗೆ ರೆಡಿ ಮಾಡ್ತಾ ಇದ್ಲು. ನಾನು ಮತ್ತೆ ಅಡುಗೆ ಮನೆಗೆ ಹೋಗಿ ಅಲ್ಲೂ ಒಂದು ಸಲ ಹೀಗೆ ಒಂದು ರೌಂಡ್ ಮುಗಿಯಿತು. ಅದೇ ರೀತಿ 2 ದಿನ ನಾನು ಅತ್ತಿಗೆನ ಮನೆ ಹಿಡಿ ಓಡಾಡಿಸಿಕೊಂಡು, ಸುತ್ತಾಡಿಸಿಕೊಂಡು, ಎಲ್ಲ ಕಡೆ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಇದಾದ ಮೇಲೆ ನಮಗೆ ಚಾನ್ಸ್ ಸಿಕ್ಕಾಗಲೆಲ್ಲ ನಾನು ಅತ್ತಿಗೆ ಸೇರ್ತಾನೆ ಇದ್ವಿ. ನನ್ನ ಅತ್ತಿಗೆ ಗಂಡ ಇಲ್ಲ, ಹಾಗಾಗಿ ನಾನೇ ಅವರಿಗೆ ಗಂಡನಾಗಿ ಅವರ ಕಷ್ಟ ನಷ್ಟಗಳನ್ನೆಲ್ಲ ಭರ್ತಿ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಈ ಕತೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಇದೇ ರೀತಿಯಾದ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.